ನಮ್ಮ ಜೊತೆಯಲ್ಲಿ ನಮ್ಮ ಇಂದಾ ಸಾಹೇಬರು ಮತ್ತೆ ನಮ್ಮ ಎಲ್ಲ ಸಂಘಟನೆಗಳು ಮಹಿಳೆಯರು ಪುರುಷರು ಎಲ್ಲ ಇವತ್ತಿನ ದಿವಸ ಬಂದಿದ್ದಾರೆ. ಇವತ್ತಿನ ದಿವಸ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಬ್ಬ ದಿವಸ ಅಂತ ನಾವು ಪಾಲ್ಗೊಳ್ಳಲು ಆರಿಸ್ತಾ ಇದ್ದೀವಿ. ಒಂದು ಚೈನರ್ಗೆ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಅವ್ರ ಹೆಸರು ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಮೇಲಾಟಿ ಸಂಘದ ರಾಜ್ಯಾಧ್ಯಕ್ಷರಾಗಿ ನಾವು ಇಲ್ಲಿ ವಿಧಾನಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಾಡೋಕೆ ಮತ್ತೆ ಆಚರಣೆ ಮಾಡೋಕೆ ನಾವು ಇಲ್ಲಿ ವಿಧಾನಸಭೆಯಲ್ಲಿ ಬಂದಿದ್ದೇವೆ ಬೆಂಗಳೂರಲ್ಲಿ. ಇದನ್ನಾಗಿ ನಮ್ಮ ರಾಜ್ಯದ ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರು ಇಕ್ರಮ್ ಸಾಹೇಬ್ರು ಮತ್ತೆ ಎಲ್ಲ ಮಹಿಳೆಯರು ಮತ್ತೆ ಎಲ್ಲ ಪುರುಷರು ಮತ್ತೆ ನಮ್ಮ ಇಂದಾ ಸಾಹೇಬ್ರು ನಮ್ಮ ಮತೀನ್ ಸಾಹೇಬ್ರು ವೈಸ್ ಪ್ರೆಸಿಡೆಂಟ್ ಎಲ್ಲರೂ ಇಲ್ಲಿ ಬಂದಿದ್ದೀವಿ. ನಾವು ಎಲ್ಲ ಇದಕ್ಕೆ ನಾವು ಇವತ್ತಿನ ದಿವಸ ಶುಭಾಶಯ ಕೊಡೋಕೆ ನಾವು ಇಲ್ಲಿ ಬಂದಿದ್ದೀವಿ. ನಾವು ಪ್ರತಿಯೊಂದು ದೇಶದಲ್ಲಿ ಪ್ರತಿಯೊಂದು ವ್ಯಕ್ತಿ ಈ ಬಾಬಾ ಸಾಹೇಬ್ ಹುಟ್ಟಿದ ಹಬ್ಬದ ಆಚರಣೆ ಮಾಡಲೇಬೇಕು. ಯಾವ್ದೆಲ್ಲ ಆಫೀಸಲ್ಲಿ ಆದ್ರೂ ಇದು ಹುಟ್ಟಿದ ಹಬ್ಬದ ಆಚರಣೆ ಮಾಡಲೇಬೇಕಂತ ಎಲ್ಲರ ಹತ್ರ ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ನಾನು ಖಂಡಿತ ಹೇಳ್ತಾ ಇದ್ದೀನಿ ಎಲ್ಲರಿಗೂ, ಪ್ರತಿಯೊಂದು ಆಫೀಸಲ್ಲಿ ಬಾಬಾ ಸಾಹೇಬ್ ಭಾವಚಿತ್ರದಲ್ಲಿ ಇರಲೇಬೇಕು. ಯಾರೆಲ್ಲ ಇರ್ತಾರೋ ಅವ್ರಿಗೆ ಇಮಿಡಿಯೇಟ್ಲಿ ನಾವು ಸಸ್ಪೆಂಡ್ ಮಾಡೋ ಕೆಲಸ ಮಾಡ್ತೀವಿ. ಮತ್ತೆ ನಮ್ಮ BBMP ಅಧಿಕಾರಿಗಳಿಗೆ ಇದು ಮನವಿ ಕೊಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅವ್ರ ಆಫೀಸ್ಗಳು ಹೋರಾಟವನ್ನು ನಿಲ್ಸಕ್ಕಿಲ್ಲ. ಜೈ ಭೀಮ್, ಜೈ ಟಿಪ್ಪು, ಜೈ ಕರ್ನಾಟಕ, ಜೈ MS. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ಅಷ್ಟೇ ನಾವು ಸೀಮಿತ ಆಗಬಾರದು ಅಂತ ನನ್ನ ಮನವಿ. ಬಾಬಾ ಸಾಹೇಬರು ಏನ್ ಕನಸನ್ನ ಕಂಡಿದ್ರು ಸಂವಿಧಾನದ ಒಳಗಡೆ, ಇವತ್ತು ಅದಕ್ಕೆ ವಿರುದ್ಧವಾದಂತ ದಿಕ್ಕಿನಲ್ಲಿ ಇಡೀ ದೇಶದಲ್ಲಿ ಸಾಗ್ತಾ ಇದೆ. ಪಾರ್ಲಿಮೆಂಟ್ ನಲ್ಲಿ ಇತ್ತೀಚೆಗೆ ನೋಡಿರ್ಬೋದು, ಅನ್ಕಾನ್ಸ್ಟಿಟ್ಯೂಷನಲ್ ಆದಂತ ಬಿಲ್ಗಳನ್ನ ಪಾಸ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸಂವಿಧಾನ ಅಂತಾರೆ, ಒಂದ್ ಕಡೆ ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾರೆ. ಬಾಬಾ ಸಾಹೇಬರು ದೊಡ್ಡ ಕನಸನ್ನ ಕಂಡಿದ್ರು, ಒಂದು ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ. ಆದ್ರೆ ಇವತ್ತು ಅಸಮಾನತೆ ಹೆಚ್ಚು ಹೆಚ್ಚು ಆಗ್ತಾ ಇದೆ. ಇವತ್ತು ಸರ್ಕಾರಿ ಸ್ವಾಮ್ಯದ ಎಲ್ಲ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡೋದ್ರ ಮುಖಾಂತರ ಮೀಸಲಾತಿಯನ್ನ ಇಲ್ಲದೇ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ದೊಡ್ಡ ಚಾಲೆಂಜಸ್ ನಮ್ಮ ಮಧ್ಯೆ ಇದೆ. ಹಾಗಾಗಿ ಅಂಬೇಡ್ಕರ್ ಅವರನ್ನ ನೆನೆಯೋದ್ರ ಮುಖಾಂತರ, ಅವರ ವಿಚಾರಗಳನ್ನ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಒಂದು ಹೊಸ ಜನಾಂದೋಲನ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ 14 ಅಂಬೇಡ್ಕರ್ ರಥಗಳು ಒಟ್ಟಿಗೆ ಸೇರಿ ಸಂಗಮಗೊಂಡು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಧಾನಸೌಧ ಪ್ರತಿಮೆ ಮುಂದೆ ಭೀಮ ರಥೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಫ್ರೀಡಂ ಪಾರ್ಕ್ ಮೆರವಣಿಗೆಯಲ್ಲಿ ಹೋಗಿ ಅಲ್ಲಿ ಭೀಮರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೆ. ಸಮತಾ ಸೈನಿಕ ದಳದ ಈ ಕಾರ್ಯಕ್ರಮ ವಿಶಿಷ್ಟವಾಗಿರ್ತಕ್ಕಂಥದ್ದು ಮತ್ತು ಅದ್ದೂರಿಯಾಗಿರ್ತಕ್ಕಂಥದ್ದು. ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಮ್ಮ ಈ ಬೆಳ್ಳಿ ರಥ ತಂದಿರತಕ್ಕಂಥ ಮುತ್ತುರಾಜು ಅವರ ತಂಡ, ಅಹಿಂದ ತಂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸ್ತದೆ. ಅವ್ರಿಗೆ ಅಭಿನಂದಿಸ್ತೀನಿ. ಭೀಮಸೇನಾನಿ ಪ್ರಶಸ್ತಿ ವಿಧಾನಸೌಧದಿಂದ ಬಿಟ್ಟಿದ್ದೀವಿ. ಈಗ ವಿಧಾನಸೌಧದಿಂದ ಫ್ರೀಡಂ ಬೆಳ್ಳಿ ರಥದ ಬನ್ನಿ ಯಾತ್ರೆಯ ಅಂಗವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಕಾರ್ಯಕ್ರಮ ಆಚರಿಸ್ತಾ ಇದೀವಿ. ಇವತ್ತು ಎಲ್ಲ ಬೆಂಗಳೂರು ನಗರದಂತ ಎಲ್ಲಾ ಸಮುದಾಯದವರು ಕೂಡ ಬಂದು ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡ್ತಾ ಇದೀವಿ. ಕಾರಣ ಇಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ಕೊಟ್ಟಿರ್ತಂತ ಏಕೈಕ ಮಹಾನ್ ನಾಯಕರವರು. ಮಹಿಳೆಯರಿಗಾಗ್ಲಿ, ಸಂವಿಧಾನದಲ್ಲಿ ವಿಶೇಷವಾಗಿ ಅಂಗವಿಕಲರಿಗಾಗ್ಲಿ ಪ್ರತಿಯೊಂದು ವಿಚಾರಗಳು ಕೂಡ ಸಮಾನ ಹಕ್ಕು ಕೊಟ್ಟಂತ ಯಾರು ವ್ಯಕ್ತಿ ಇದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಮಾಜದಲ್ಲಿ ಎಲ್ಲರಿಗೂ ಕೂಡ ಸಮಾನ ಹಕ್ಕು ಕೊಟ್ಟಂತ ಏಕೈಕ ಮಹಾನ್ ನಾಯಕರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂತಹ ಮಹಾನ್ ನಾಯಕರವರಿಗೆ ಇಡೀ ದೇಶ ಪ್ರಪಂಚಾದ್ಯಂತ ಪ್ರತಿ ಹಳ್ಳಿಗಾಡಿನಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇರೋದು ಇದೊಂದು ಇಡೀ ಪ್ರಪಂಚಕ್ಕೆ ಗೊತ್ತಿರತಕ್ಕಂಥ ವಿಷಯ.